ವೀಕ್ಷಕರೇ, ನ್ಯೂಸ್ ಫಾರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಕಾಂಗ್ರೆಸ್ ಈ ಬಾರಿ ಏನಾದರೂ ಮಾಡಿ ಮೈಸೂರನ್ನ ಗೆಲ್ಲಲೇಬೇಕು, ಮೈಸೂರನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲೇಬೇಕು ಅನ್ನೋ ತೀರ್ಮಾನವನ್ನು ಮಾಡಿದೆ. ಕಾರಣ ಏನಂದರೆ, ಮೈಸೂರು ಮುಖ್ಯಮಂತ್ರಿಗಳ ತವರು. ತನ್ನ ತವರಲ್ಲೇ ಸೋತ್ರೆ ನನಗೆ ಬೆಲೆ ಇರಲ್ಲ ಅಂತ ತೀರ್ಮಾನ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಜೊತೆ ಸೇರಿ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ದಾರೆ. ಜೊತೆಗೆ ಆ ಸ್ಟ್ರಾಟಜಿ ಎಷ್ಟು ವರ್ಕ್ ಆಗ್ತಿದೆ ಅಂದರೆ, ಒಂದು ವೇಳೆ ಅವ್ರು ಮಾಡಿರ್ತಕ್ಕಂಥ ಸ್ಟ್ರಾಟಜಿ ಪ್ರಕಾರ ಕೆಲಸ ಮಾಡಿದರೆ ಈ ಬಾರಿ ಮೈಸೂರು ಕಾಂಗ್ರೆಸ್ ವಶವಾಗುತ್ತೆ. ಯಾರೇನೇ ಹೇಳ್ಬೋದು, ಕೊನೆಗೆ ಅಲ್ಲಿ ಏನು ಬೇಕಾದ್ರೂ ಮಾತಾಡ್ಬೋದು, ಆದರೆ ಈ ಒಂದು ಸ್ಟ್ರಾಟಜಿ ಖಂಡಿತ ವರ್ಕ್ ಆಗ್ತದೆ. ಯಾಕೆಂದರೆ ಮೈಸೂರು ಒಂದು ರೀತಿ ವಿಭಿನ್ನವಾದಂಥ ಕ್ಷೇತ್ರ. ಒಂದು ಕ್ಷೇತ್ರ ಅಲ್ಲ, ಮೈಸೂರು ಒಂದೇ ಇಲ್ಲ, ಪಕ್ಕದಿರ್ತಕ್ಕಂಥ ಕೊಡಗು ಕೂಡ ಮೈಸೂರಿಗೆ ಸೇರುತ್ತೆ. ಹಾಗಾಗಿ ಇಲ್ಲಿಗೆ ಎಫರ್ಟ್ ಹಾಕಿದರೆ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಪ್ರತಾಪ್ ಸಿಂಹ ಅವರು ಈಗಾಗಲೇ 2 ಬಾರಿ ಸಂಸದರಾಗಿದ್ದಾರೆ. ಹಾಗಾಗಿ ಪ್ರತಾಪ್ ಸಿಂಹನ ಗೆಲುವನ್ನು ತಡೆಯಲಿಕ್ಕೆ ಅಷ್ಟು ಸುಲಭ ಇಲ್ಲ. ಆದರೆ ಒಂದು ವೇಳೆ ಈಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ಸ್ಟ್ರಾಟಜಿ ಏನಿದೆ, ಆ ಸ್ಟ್ರಾಟಜಿ ವರ್ಕ್ ಆದರೆ ಪ್ರತಾಪ್ ಸಿಂಹ ಯಾವುದೇ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ ವೀಕ್ಷಕರೇ. ಹಾಗಾದ್ರೆ ಆ ಸ್ಟ್ರಾಟಜಿ ಏನು? ಒಬ್ಬ ಅಚ್ಚರಿ ಕ್ಯಾಂಡಿಡೇಟ್ನ, ಒಬ್ಬ ಸರ್ಪ್ರೈಸ್ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು. ನಿಜವಾಗ್ಲೂ ಯಾರೂ ಕೂಡ ಥಿಂಕ್ ಮಾಡಿರಲಿಲ್ಲ ಅವರು ರಾಜಕಾರಣಕ್ಕೆ ಬರ್ತಾರೆ ಅಂತ. ಅಂಥ ಒಬ್ಬ ಕ್ಯಾಂಡಿಡೇಟ್ನ ಕರ್ಕೊಬಂದು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಮಾಡ್ತಿದ್ದಾರೆ. ಜೊತೆಗೆ ಶಿವಲಿಂಗೇಗೌಡರ ಪಾತ್ರ ಹೆಚ್ಚಿದೆ ಇದರಲ್ಲಿ ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರದಲ್ಲಿ ಶಿವಲಿಂಗೇಗೌಡರ ಪಾತ್ರ ಹೆಚ್ಚಿದೆ. ಶಿವಲಿಂಗೇಗೌಡರ ಸ್ಟ್ರಾಟಜಿಗೆ ಪ್ರಮುಖ ಕಾರಣ ಅಂದರೆ ಅದು ಶಿವಲಿಂಗೇಗೌಡರು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹಾಗಾದ್ರೆ ಯಾರು ಕ್ಯಾಂಡಿಡೇಟ್? ಆ ಕ್ಯಾಂಡಿಡೇಟ್ನ ಶಿವಲಿಂಗೇಗೌಡರು ಹೇಗೆ ಕರ್ಕೊಬರ್ತಾರೆ? ಎಲ್ಲ ವಿಚಾರವನ್ನು ನಾನು ನಿಮ್ಮದಿರ್ತೇನೆ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಪ್ಪುತ್ತೆ. ಮೈಸೂರು ತೀರಾ ಒಂದು ರೀತಿ ಪ್ರತಿಷ್ಠೆಯ ಕ್ಷೇತ್ರ ಆಗಿ ಬದಲಾಗ್ತಾ ಇದೆ. ಕಾರಣ ಏನಂದರೆ, ಇದು ಸಾಮಾನ್ಯವಾಗಿ ಬೇರೆ ಕ್ಷೇತ್ರಗಳಾಗಿರೋ ಅಷ್ಟೊಂದು ಪ್ರತಿಷ್ಠೆ ಆಗ್ತಿರಲಿಲ್ಲ. ಇದೊಂದು ರೀತಿ CM ತವರು ಏನು ಸಿದ್ದರಾಮಯ್ಯ ಇದ್ದಾರೆ, ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಈ ಮೈಸೂರನ್ನು ಈಗ ಗೆಲ್ಲೇಬೇಕು ಸಿದ್ದರಾಮಯ್ಯನವರು. ಕಾರಣ ಏನಂದರೆ, ಕರ್ನಾಟಕನ ನಾನು ಗೆದ್ಕೊಬತ್ತೇನಪ್ಪ, ಆದರೆ ನಮ್ಮೂರಲ್ಲಿ ನಾನು ಸೋಲ್ತೀನಿ ಅಂತಂದರೆ ಅದು ಬೆಲೆ ಇರಲ್ಲ. ಹಾಗಾಗಿ ಅವರೀಗ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರು ಈ ಕ್ಷೇತ್ರವನ್ನು ಗೆಲ್ಲಬೇಕಾದಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಅದಕ್ಕೋಸ್ಕರ ಡಿ ಕೆಯನ್ನು ಸೇರಿಸಿ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಸಂಪುಟ ಸಚಿವರನ್ನು ಸೇರಿಸ್ಕೊಂಡು ಒಂದು ಹೊಸ ಸ್ಟ್ರಾಟಜಿಯನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಗೆಲ್ಲಬೇಕು ಅಂದರೆ ಯಾರಾಗಬೇಕು? ಮೊದಲೆಲ್ಲ ಸಾಮಾನ್ಯವಾಗಿ ಹೇಳ್ತಿದ್ರು ಸಿದ್ದರಾಮಯ್ಯನ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾರೆ ಅಂತ. ಆನಂತರ ಬೇರೆಯವರೆಲ್ಲ ಬಂದೋದ್ರು. ಆದರೆ ಅಂತಿಮವಾಗಿ ಲಕ್ಷ್ಮಣ್ ಹೆಸರು ಕೇಳಿಬತ್ತು. ಲಕ್ಷ್ಮಣ್ ಅವರೇ ಸ್ಪರ್ಧೆಯನ್ನು ಮಾಡ್ತಾರೆ. ಲಕ್ಷ್ಮಣ್ ಅವರ ಹೆಸರು ಸಂಭಾವನೆಯ ಪಟ್ಟಿಯಲ್ಲೂ ಹೋಯಿತು. ಆದರೆ ಈಗ ಇವರೆಲ್ಲವರನ್ನ ದಾಟಿ ಮತ್ತೊಬ್ಬರು ಹೊಸ ಕ್ಯಾಂಡಿಡೇಟ್ ಆ ಕ್ಷೇತ್ರಕ್ಕೆ ಕಾಲಿಡ್ತಾ ಇದ್ದಾರೆ. ಯಾರಪ್ಪ ಅವರು ಅಂದರೆ, ಕನ್ನಡ ಚಿತ್ರರಂಗದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥವ್ರು, ಜೊತೆಗೆ ಮೈಸೂರಲ್ಲಿ ತನ್ನದೇ ಆದಂಥ ಒಂದು ಬಳಗವನ್ನು ಕಟ್ಕೊಂಡಿರ್ತಕ್ಕಂಥವ್ರು. ಮೈಸೂರೊಳಗಡೆ ಅವ್ರ ಹೆಸರು ಕೇಳಿದ್ರೆ ಪ್ರತಿಯೊಬ್ಬರು ಕೂಡ ನಮ್ಮವರು ಅಂತ ಮಾತನಾಡ್ತಾರೆ. ಅಂತಹ ಒಬ್ಬ ನಟ ಡಾಲಿ ಧನಂಜಯ ಅವರು ರಾಜಕಾರಣವನ್ನು ಪ್ರವೇಶ ಮಾಡ್ತಿದ್ದಾರೆ. ಮೈಸೂರಿಂದ MP ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾರೆ ಅಂತ ಕೇಳಿಬರ್ತಾ ಇದೆ ವೀಕ್ಷಕರೇ. ಇದಕ್ಕೆ ಕಾರಣ ಏನಂದರೆ, ಶಿವಲಿಂಗೇಗೌಡರು ಮತ್ತು ಡಾಲಿ ಧನಂಜಯ ಇದ್ದಾರಲ್ಲ, ಅವರ ತಂದೆ ತೀರಾ ಆತ್ಮೀಯರು. ಆ ಕಡೆಯಿಂದ ಮಾತುಕತೆಯನ್ನು ನಡೆಸಿ ಡಾಲಿ ಧನಂಜಯ ಅವ್ರನ್ನ ಒಪ್ಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಾಲಿ ಧನಂಜಯ ಯಾವುದಕ್ಕೂ ನೋಡ್ತೇನೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಅವರ ತಂದೆ ನನ್ನ ಮಗನ ನಿಲ್ಲಿಸ್ತೇನೆ ಅನ್ನೋ ಮಾತು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಅನ್ನೋ ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಯಾಕೆಂದರೆ ಶಿವಲಿಂಗೇಗೌಡರು ಮತ್ತು ಡಾಲಿ ಧನಂಜಯ ತಂದೆ ಇದ್ದಾರಲ್ಲ, ತೀರಾ ಆತ್ಮೀಯರು ಅಂತಂದ್ರೆ ಅಷ್ಟು ತಿಕ್ಕೆಸ್ಟ್ ಇಬ್ಬರು ಕೂಡ. ಯಾವುದೇ ಕಾರ್ಯಕ್ರಮಗಳಿರಲಿ, ಏನೇ ಇರಲಿ, ಅದನ್ನು ಶಿವಲಿಂಗೇಗೌಡರು ಅಟೆಂಡ್ ಮಾಡ್ತಾರೆ ಅವ್ರ ಜೊತೆ. ಹಾಗಾಗಿ ಡಾಲಿ ಧನಂಜಯನ ಕರ್ಕೊಬಂದರೆ ಸುಲಭವಾಗಿ ಮೈಸೂರು ಗೆಲ್ಬೋದು ಅನ್ನೋ ವಿಚಾರವನ್ನು ಶಿವಲಿಂಗೇಗೌಡರು ಮೊದಲು ಡಿ ಕೆ ಮತ್ತು ಸಿದ್ದರಾಮಯ್ಯನ ಮುಂದಿಟ್ಟಿದ್ದಾರೆ. ಈ ವಿಚಾರವನ್ನು ಕೇಳಿ ಇದೊಂದು ಸರಿಯಾದ ಕ್ರಮ ಅಲ್ವಾ ಅಂತ ಒಂದು ಯೋಜನೆಯನ್ನು ಹಾಕೊಂಡು ಆ ಒಂದು ಯೋಜನೆ ಪ್ರಕಾರ ಈಗ ಡಾಲಿಯನ್ನು ಕಣಕ್ಕಿಳಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ ವೀಕ್ಷಕರೇ. ಒಂದು ವೇಳೆ ಡಾಲಿ ನಿಂತ್ಕೊಂಡ್ರೆ ಮೈಸೂರು ಏನಾಗ್ಬೋದು? ಡಾಲಿ ನಿಂತ್ಕೊಂಡ್ರೆ ನಿಜವಾಗಲೂ ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಬ್ಯಾಕ್ ಫೈರ್ ಆಗೋದು ತುಂಬ ಗ್ಯಾರಂಟಿಗೆ ಬ್ಯಾಕ್ ಫೈರ್ ಆಗ್ತದೆ. ಜೊತೆಗೆ ಇನ್ನೊಂದೇನೆಂದರೆ, ಡಾಲಿ ಹೊಸ ಮುಖ ರಾಜಕಾರಣದಲ್ಲಿ. ಜೊತೆಗೆ ಡಾಲಿ ಬಗ್ಗೆ ಜನರಲ್ಲಿ ಒಂದು ಒಳ್ಳೆ ಒಪಿನಿಯನ್ ಇದೆ. ಹಾಗಾಗಿ ಡಾಲಿಗೆ ಒಂದು ಜನ ಓಟ್ ಕೊಡ್ಬೋದು.
ಇನ್ನೊಂದೇನಂತಂದರೆ ಪ್ರತಾಪ್ ಸಿಂಹನಿಗೆ ಆಡಳಿತ ವಿರೋಧಿ ಅಲೆ ಮೊದಲನೇದು. ಈಗಾಗಲೇ ಮೈಸೂರು ಮತ್ತು ಮಡಿಕೇರಿ ಭಾಗದಲ್ಲಿ ಎಲ್ಲ ಶಾಸಕರು ಸೋತಿದ್ದಾರೆ. ಭಾರತೀಯ ಜನತಾ ಪಕ್ಷದ ಎಲ್ಲ ಶಾಸಕರು ಸೋತಿದ್ದಾರೆ. ಬಟ್ ಈಗ ರಾಜ್ಯದಲ್ಲಿ BJP ಮತ್ತು ನಮ್ಮ ಮಾಧ್ಯಮಗಳು ಏನು ನಂಬಿಕೆಯಿದ್ದಾರಪ್ಪ ಅಂದರೆ ಮೋದಿ ಮುಖವನ್ನು ನಂಬಿಕೆಯಿದ್ದಾರೆ. ಮೋದಿ ಹೆಸರು ಹೇಳ್ಕೊಂಡು ನಾವು ಚುನಾವಣೆಯನ್ನು ಗೆಲ್ಬಹುದು, ಮೋದಿ ಹೆಸರು ಹೇಳಿದ್ರೆ ಜನ ಓಟ್ ಕೊಡ್ತಾರೆ, ಮೋದಿನೇ ಇಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ನಮ್ಮ MP ಗಳಿಗೆ ಅನ್ನೋ ಥರ ಆಗಿದೆ. ಆದರೆ ಪ್ರತಾಪ್ ಸಿಂಹ ವೈಯಕ್ತಿಕವಾಗಿ ನೀವೇನು ಮಾಡಿದ್ದೀರಾ ಅಂತ ಹುಡುಕ್ತಾ ಹೋದರೆ ಮೈಸೂರಲ್ಲಿ ಕಾಣ್ತಕ್ಕದ್ದೊಂದೇ ಬೆಂಗಳೂರು ಮೈಸೂರು ಹೈವೇಯನ್ನು ತೋರಿಸ್ತಾರೆ. ಇವತ್ತು ಕೂಡ ಕೊಡಗಲ್ಲಿ ಸರಿಯಾದಂಥ ಬಸ್ಸಿನ ವ್ಯವಸ್ಥೆ ಇಲ್ಲ. ಇವತ್ತು ಸರ್ಕಾರ ಫ್ರೀ ಬಸ್ ಬಿಟ್ಟಿದೆ, ಆದರೆ ಆ ಬಸ್ಸನ್ನು ಕೊಡಗಿನ ಜನ ಉಪಯೋಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನಂದರೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ, ಸರಿಯಾದ ರಸ್ತೆಗಳಿಲ್ಲ. ಇಷ್ಟೆಲ್ಲ ತೊಂದರೆಗಳ ನಡುವೆ ಪ್ರತಾಪ್ ಸಿಂಹ ಮತ್ತೊಂದು ಚುನಾವಣೆಯನ್ನು ಎದುರಿಸ್ಲಿಕ್ಕೆ ಬರ್ತಾ ಇದ್ದಾರೆ. 5 ವರ್ಷ MP ಆಗಿ ನೀವೇನು ಮಾಡಿದ್ರಿ ಕೊಡಗಿಗೆ ಅಂತ ಪ್ರಶ್ನೆಯನ್ನು ಮಾಡಿದರೆ ಅವ್ರ ಹತ್ರ ಉತ್ತರ ಇಲ್ಲ. ಇದೆಲ್ಲದರ ನಡುವೆ ಜೊತೆಗೆ ಬಂಡಾಯದ ಬಿಸಿ ಪ್ರತಾಪ್ ಸಿಂಹ ಅವರಿಗೆ. ಒಂದು ಕಡೆ ಅಪ್ಪಚ್ಚು ರಂಜನ್ ಅವ್ರು ಇರ್ಬೋದು, ಬೋಪಯ್ಯ ಅವ್ರು ಇರ್ಬೋದು, ನಾನು ರಾಜಕೀಯ ನಿರ್ಧಾರ ಅಂತ ಮೊನ್ನೆ ಹೇಳಿಕೆಯನ್ನು ಕೊಟ್ಟಿದ್ರು ಬೋಪಯ್ಯ ಅವರು, ನನಗೆ ಬೇಡ ಅನಿಸಿದೆ ಇದು ಅಂತ. ಒಂದು ಕಡೆ ಅಪ್ಪಚ್ಚು ರಂಜನ್ ಅವರು ನನಗೆ B ಫಾರಂ ಬೇಕೆ ಸರಿ MP ಟಿಕೆಟ್ ನನಗೆ ಬೇಕು ಅಂತ ಕೇಳ್ತಿದ್ದಾರೆ. ಅದೆಲ್ಲದರ ಜೊತೆಗೆ ರಾಮದಾಸ್ ಯಾವುದೇ ಕಾರಣಕ್ಕೂ ಕೂಡ ಇವ್ರಿಗೆ ಪರವಾಗಿ ಅಂದರೆ ಏನು ಪ್ರತಾಪ್ ಸಿಂಹ ಪರವಾಗಿ ಕೆಲಸ ಮಾಡಲ್ಲ. ಯಾಕೆಂದರೆ ಆ ರಾಮದಾಸ್ಗೆ ಟಿಕೆಟ್ ತಪ್ಪಿಸಿದಂಥವ್ರಲ್ವ ಇವರು. ಇನ್ನು ರಾಮದಾಸ್ ಹೇಗೆ ಇವ್ರ ಪರವಾಗಿ ಕೆಲಸವನ್ನು ಮಾಡ್ತಾರೆ? ರಾಮದಾಸ್ಗೆ ಟಿಕೆಟ್ ತಪ್ಪಲಿಕ್ಕೆ ಕಾರಣ ಇವರು. ಜೊತೆಗೆ ನಾಗೇಂದ್ರಿಗೂ ರಾಮದಾಸ್ಗೂ ಆಗಲ್ಲ. ನಾಗೇಂದ್ರ ಅವ್ರು ಯಾವುದೇ ಕಾರಣಕ್ಕೂ ಆಲ್ರೆಡಿ ನಾಗೇಂದ್ರ ಅವ್ರು ಪಾರ್ಟಿಯನ್ನೇ ಬಿಡ್ತಾರೆ ಅನ್ನೋ ಅಂತ ಬಂದಿತ್ತು ಪ್ರತಾಪ್ ಸಿಂಹದಿಂದಾಗಿ. ಜೊತೆಗೆ ಇನ್ನೊಂದೇನೆಂದರೆ ಅಲ್ಲಿರ್ತಕ್ಕಂಥ ಕುರುಬ, ದಲಿತ, ಮುಸ್ಲಿಂ ಇವ್ರು ಯಾರು ಇವ್ರ ಪರವಾಗಿ ನಿಲ್ಲಲ್ಲ. ಮೊನ್ನೆ ಇದು ಯಾವುದು ರಾಮ್ಲಲ್ಲಾ ಏನು ಮೂರ್ತಿಯನ್ನು ಇದು ಮಾಡಿದ್ರು, ಆ ಜಾಗದಲ್ಲಿ ರಾಮ ಮಂದಿರವನ್ನು ಕಟ್ಟಲಿಕ್ಕೆ ಅಂತ ಹೋಗ್ತಿದ್ದಾಗ ಅದಕ್ಕೆ ಏನು ಶಂಕುಸ್ಥಾಪನೆಗೆ ಹೋದಾಗ ಇವ್ರನ್ನ ಒಳಗಡೆ ಸೇರಿಸಲಿಲ್ಲ, ಎಲ್ಲರನ್ನೂ ಸೇರಿಸಿದ್ರು. ಆದರೆ ಪ್ರತಾಪ್ ಸಿಂಹನ ಒಳಗಡೆ ಕೂಡಲಿಲ್ಲ. ಹಾಗಾದ್ರೆ ಆ ಒಂದು ಸಮುದಾಯ ಇವರಿಗೆ ಬೆಂಬಲವನ್ನು ಯಾಕೆ ಕೊಡುತ್ತೆ? ಯಾಕೆಂದರೆ ಮೈಸೂರಲ್ಲಿ ಅವ್ರದ್ದು ಕೂಡ ಹೆಚ್ಚು ಓಟ್ ಇದೆ. ಹಾಗಾಗಿ ಇವೆಲ್ಲವೂ ಪ್ರತಾಪ್ ಸಿಂಹಂಗೆ ಬ್ಯಾಕ್ ಫೈರ್ ಆಗುತ್ತೆ. ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ಹೊಸ ಮುಖ ಡಾಲಿ ಧನಂಜಯ್ ಸ್ಪರ್ಧೆಯನ್ನು ಮಾಡಿದರೆ ಪ್ರತಾಪ್ ಸಿಂಹನಿಗೆ ತೀರಾ ಕಷ್ಟ. ಪ್ರತಾಪ್ ಸಿಂಹ ಗೆಲುವು ಅಷ್ಟು ಸುಲಭ ಇಲ್ಲ. ಅವರು ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯನ್ನು ಬಳಸಿದ್ದಾರೆ, ಅಲ್ಲಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ. ಅದರ ಜೊತೆಗೆ ಬಂಡಾಯ ಅವ್ರನ್ನ ಗೆಲ್ಲಿಕ್ಕೆ ಬಾರಿ ಬಿಡಲ್ಲ. ಆಡಳಿತ ವಿರೋಧಿಯಲ್ಲೇ ಸತತವಾಗಿ ಗೆದ್ದವ್ರೆ. ಏನು ಮಾಡಿದ್ರು ಮೈಸೂರಿಗೆ, ಏನು ಮಾಡಿದ್ರು ಮಡಿಕೇರಿಗೆ, ಇವೆಲ್ಲವೂ ಕೂಡ ಇಲ್ಲಿ ವರ್ಕ್ ಆಗ್ತದೆ. ಹಾಗಾಗಿ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಬಂಡಾಯ ಬ್ಯಾಕ್ ಫೈರ್ ಆಗ್ತದೆ. ಡಾಲಿ ಅವರು ಸ್ಪರ್ಧೆಯನ್ನು ಮಾಡಿದರೆ ಕಾಂಗ್ರೆಸ್ಗೆ ಒಂದು ಅವಕಾಶ ಇದೆ ಅಂತ ಹೇಳಲಾಗ್ತದೆ. ವೀಕ್ಷಕರೇ, ಇದರ ಬಗ್ಗೆ ನೀವೇನು ಹೇಳ್ತೀರಾ? ಡಾಲಿ ಅಂದರೆ ಗೆಲ್ಬಹುದಾ? ಡಾಲಿ ರಾಜಕಾರಣಕ್ಕೆ ಬರೋದು ಎಷ್ಟು ಸರಿ? ನಿಮ್ಮೆಲ್ಲ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.